ನಮಸ್ತೆ ಫ್ರೆಂಡ್ಸ್, ಕೂಕ್ ಟ್ರೀಟ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಚಾಕ್ಲೇಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ವೈಟ್ ಬಾರ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನಾನು ಇದನ್ನ ಡಬಲ್ ಲೇಯರಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಫಸ್ಟ್ ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡ್ಕೊಂಡು ಅದರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಅದಾದಮೇಲೆ ಇನ್ನೊಂದು ಪ್ಯಾನಿಗೆ ಡ್ರೈ ಫ್ರೈಗೆ ಏನು ಹಾಕಬೇಡಿ, ತುಪ್ಪ ಎಣ್ಣೆ ಏನು ಹಾಕೋದು ಬೇಡ, ಜಸ್ಟ್ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದೆಲ್ಲ ಬೇಕು ಹಾಕ್ಕೋಬೋದು. ಸೊ ನಾನು ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡು ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಿಸಿ ಆರಿದ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲನೂ ಬಾಡಿಗೆ ಸಿಗುತ್ತೆ. ಸೊ ಡ್ರೈ ಫ್ರೂಟ್ಸ್ ಹಾಗೆ ಕೂಡ ತಿನ್ಬೋದು, ಇಲ್ಲ ನೀವು ಮಕ್ಕಳಿಗೆ ಚಾಕ್ಲೇಟ್ ರೀತಿಯಲ್ಲಿ ಮಾಡಿಕೊಟ್ರು ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಚಾಕ್ಲೇಟ್ ಕಪ್ಸ್ಗೆ ನಾನು ಇದು ವೈಟ್ ಚಾಕ್ಲೇಟ್ ಏನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟ್ 2 ಟೇಬಲ್ ಸ್ಪೂನ್ ವೈಟ್ ಚಾಕ್ಲೇಟ್ನ, ಮೆಲ್ಟ್ ಆಗಿರೋ ವೈಟ್ ಚಾಕ್ಲೇಟ್ನ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ ನಾನು ಡ್ರೈ ಸ್ಟ್ರಾಬೆರಿನ ಒಂದು ಸ್ವಲ್ಪ ಹಾಲಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ, ಒಂದು 10 to 15 ಮಿನಿಟ್ಸ್. ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಈ ಚಾಕ್ಲೇಟ್ನ ಪ್ಲೇಸ್ ಮಾಡಿ ಆದಮೇಲೆ ಸ್ಟ್ರಾಬೆರಿ ಸ್ಮ್ಯಾಶ್ನ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು ಮನೇಲೇ ಮಾಡಿರೋಂಥ ಸ್ಟ್ರಾಬೆರಿ ಹಾಕೋದ್ರಿಂದಲೇ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಿಮಗೆ ಸ್ಟ್ರಾಬೆರಿ ಸ್ಮ್ಯಾಶ್ ಪುನಃ ಚಾಕ್ಲೇಟ್ ಲೇಯರ್ ಬರೋದ್ರಿಂದ ಸೊ ಅದು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಯಾವುದೇ ರೀತಿಯ ಸ್ವೀಟ್ಸ್ ಆ್ಯಡ್ ಮಾಡ್ತಾ ಇಲ್ಲ. ಸ್ವೀಟ್ ಇದು ಶುಗರ್ ಆಗಲಿ ಏನೂ ಇಲ್ಲ. ಸೊ ಚಾಕ್ಲೇಟ್ ಸ್ವೀಟ್ ಹಾಗೂ ಸ್ವಲ್ಪ ಹನಿದ ಸ್ವೀಟ್ ಮಾತ್ರ. ಸೊ ಇದು ಸೆಟ್ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಹನಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಕೂಡ ಹಾಕೋಬೇಕು. ಸೊ ಎಲ್ಲದಕ್ಕೂ ಈ ಥರ ಸೆಟ್ ಮಾಡಿ ಒಂದು ಗಂಟೆ ರೂಮ್ ಟೆಂಪ್ರೇಚರಲ್ಲೇ ಇದು ಸೆಟ್ ಆಗಲಿ. ಸೊ ಫ್ರಿಜ್ಜಲ್ಲಿ ಏನು ಇಡೋದು ಬೇಡ. ಸೊ ರೂಮ್ ಟೆಂಪ್ರೇಚರಲ್ಲೇ ಇದು ಸೆಟ್ ಆಗಲಿ. ಸ್ವಲ್ಪ ಹಾಳಾದಮೇಲೆ ಇದನ್ನ ಸರ್ವ್ ಮಾಡ್ಕೋಬೋದು. ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.